ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪರಮೇಶ್ವರ್ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅನಿಸ್ತು. ಹಾಗಾಗಿ ಇವತ್ತು ಎಲ್ರಿಗೂ ಇಷ್ಟ ಆಗೋ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಮೊದಲು ಕಣಕ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಗೆ ಸಕ್ಕರೆನ ಮತ್ತು ಉಪ್ಪನ್ನು ಮತ್ತು ನೀರನ್ನು ಹಾಕಿ ಆ ಸಕ್ಕರೆ ಉಪ್ಪು ನೀರಲ್ಲಿ ಕರಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಮೈದಾ ಹಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು, ಗೋಧಿ ಹಿಟ್ಟು ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಜೊತೆಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಭಾಳ ಎಣ್ಣೆನೂ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕಿದ್ದೀನಿ. ಆದರೆ ಕೈಗಂಟಬಾರ್ದು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಷ್ಟೋ ತನಕ ನೆನಿಬೇಕು. ಹೂರಣ ರೆಡಿ ಆಗೋ ತನಕ ನೆನೆದ್ರೆ ಸಾಕಾಗುತ್ತೆ. ಭಾಳ ಹೊತ್ತು ನೆನೆಸಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ಹಾಗಾಗಿ ಇಲ್ಲಿ ಕಾಯಿನೆಲ್ಲ ತುರ್ಕೊಂಡೆ. 1 ಕಾಯಿ ಆಗುವಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮಿಕ್ಸಿಲಿ ನೀವು ರುಬ್ಕೊಳ್ಬೋದು. ಆದರೆ ಭಾಳ ನೀರು ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಅದು ಗಟ್ಟಿಯಾಗಬೇಕು ನಮಗೆ ಸ್ವಲ್ಪ ಹೂರಣ. ಹಾಗಾಗಿ ನಾನು ಅರಿಯೋ ಕಲ್ಲಲ್ಲೇ ಹರ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ರುಬ್ಕೊಳ್ಬೇಕು. ಯಾಕಂದರೆ ನಾವು ಹೋಳಿಗೆನ ಲಟ್ಟಿಸುವಾಗ ಹೊರಗೆ ಬಂದುಬಿಡುತ್ತೆ. ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ. ನೀವು ಮಿಕ್ಸಿ ರುಬ್ಬೋದಾದ್ರೂ 1-2 ಸ್ಪೂನ್ ನೀರು ಸೇರಿಸ್ಕೊಂಡ್ರೂ ಸಾಕು. ಕಲ್ಲಲ್ಲಾದರೆ ಆದಷ್ಟು ಗಟ್ಟಿಯಾಗಿ ಬೀಸ್ಕೊಳ್ಬೋದು. ಹಂಗಾಗಿ ನಾನು ಕಲ್ಲಲ್ಲೇ ಬೀಸ್ಕೊಳ್ತಾ ಇದ್ದೀನಿ. ಈಗ 2ನೇ ಸುತ್ತು ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಬೀಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಆಗೋಯಿತು. ಆಮೇಲೆ ಅನ್ನಿಸ್ತು, ನಿಮಗೆ ನೀರು ಜಾಸ್ತಿ ಆಯಿತು ಅನಿಸಿದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೋಬೇಕು ಇದನ್ನ. ಆಗ ನೀರು ಆರೋ ಥರ ಸರಿಯಾಗಿ ಬೇಯಿಸ್ಕೋಬೇಕು. ಆಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹೂರಣ. ಮೊದಲೊಂದು ಪಾತ್ರೆ ತೊಗೊಂಡೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ನಾನು ಬರೀ ಸಕ್ಕರೆ ಅಥವಾ ಬರೀ ಬೆಲ್ಲದಿಂದ ಮಾಡ್ತಾಯಿಲ್ಲ. ಬೆಲ್ಲ ಸ್ವಲ್ಪ ಕಮ್ಮಿ ಇತ್ತು. ಹಂಗಾಗಿ 1 ಕಪ್ ಆಗುವಷ್ಟು ಬೆಲ್ಲ, 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಬೋದು. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವೀಟ್ನ ಜಾಸ್ತಿ ಹಾಕ್ಕೊಳ್ಬೋದು. ಬರೀ ಬೆಲ್ಲ ಹಾಕ್ಕೊಳ್ಳೋದಾದರೆ 2 ಕಪ್ ಬೆಲ್ಲ ಸಾಕಾಗ್ತದೆ. ಸ್ವಲ್ಪ ಸಪ್ಪೆ ಆಗಿರ್ತದೆ. ಭಾಳ ಸ್ವೀಟ್ ಮುಖಕ್ಕೆ ಹೊಡೆಯೋ ಥರ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಸ್ವೀಟು. 1 ಕಪ್ ಆಗುವಷ್ಟು ಬೆಲ್ಲ, 1 ಕಪ್ ಆಗುವಷ್ಟು ಸಕ್ಕರೆ. ಈಗ ಏಲಕ್ಕಿ ಪುಡಿ ಹಾಕ್ಕೊಂಡೆ. ಇದರ ರುಬ್ಕೊಂಡಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಮಗ್ಸ್ತಾ ಇರಬೇಕು. ನಾವು ಕಾಯಿ ಹಾಕೋಕ್ಕೂ ಮುಂಚೆ ಪಾಕನ ಚೆಕ್ ಮಾಡ್ಕೊಳ್ಬೇಕು. 1 ಎಳೆ ಪಾಕ ಆದರೆ ಸಾಕು. ನಾನು ನೋಡಿದ್ದೀನಿ, ಆದರೆ ಅದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನಂತರ ಅದು ಕೈಯಲ್ಲಿ ಉಂಡೆ ಮಾಡೋಕೆ ಆಗಬೇಕು. ಅಷ್ಟು ಗಟ್ಟಿ ಆಗಬೇಕು ನಿಮ್ಮ ಹೂರಣ. ಭಾಳ ಗಟ್ಟಿ ಆದ್ರೂ ಹರಿದೋಗ್ಬಿಡುತ್ತೆ ಈ ಕಣಕ ಸೇರಿಸಿದಾಗ. ಈಗ ಎಲ್ಲ ಕಣಕನೂ ಒಂದೊಂದು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಹೂರಣಕ್ಕಿಂತ ಸ್ವಲ್ಪ ಚಿಕ್ಕದಾಗೆ ಕಣಕನ ತೊಗೊಳ್ತಾ ಇದ್ದೀನಿ. ಹೂರಣ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ತೆಳ್ಳಗೆ ಲಟ್ಟಿಸ್ಕೋಬೇಕು ಅಂತ ಅಂದರೆ ಹೂರಣನ ಮತ್ತು ಕಣಕನ ಎರಡೂ ಒಂದೇ ಅಳತೆಯಲ್ಲಿ ತೊಗೊಳ್ಬೇಕು. ನಾನಿಲ್ಲಿ ಹೂರಣನ ಜಾಸ್ತಿ, ಕಣಕನ ಸ್ವಲ್ಪ ಕಮ್ಮಿ ತೊಗೊಳ್ತಾ ಇದ್ದೀನಿ. ತೊಗೊಂಡು ಎರಡೂ ಕಡೆ ಈ ಥರ ಹಿಟ್ಟನ್ನು ಹಚ್ಕೊಂಡು ನಿಧಾನವಾಗಿ ಲಟ್ಟಿಸ್ಬೇಕು. ಆಯಿಲ್ ಹಾಕು ಮಾಡ್ಬೋದು, ಆದರೆ ಇದೇ ಈಸಿ ಅನ್ನಿಸ್ತದೆ ನನಗೆ. ಆಯಿಲ್ ಹಾಕಿ ಮಾಡೋದ್ರಿಂದ ಅದು ತೆಗಿಲಿಕ್ಕೆ ಹಾಕಲಿಕ್ಕೆಲ್ಲ ತುಂಬ ರಗಳೆ ಅನ್ನಿಸ್ತದೆ. ಹಾಗಾಗಿ ನಾನು ಈ ಥರ ಲಟ್ಟಿಸ್ಕೊಳ್ಳೋದೇ ಸುಲಭ. ಹಾಗಾಗಿ ಹೀಗೆ ಮಾಡಿದೆ. ಈ ಥರ ಕೈಲಿಂದ ಬೇಕಾದರೂ ತಗೊಳ್ಬೋದು, ಅಥವಾ ಸ್ಟೀಲ್ ಅಥವಾ ಮರದ ಕಡ್ಡಿಗಳಿಂದ ತಗೊಳ್ಬೋದು. ನಿಮ್ಗೆ ಯಾವ್ದು ಸುಲಭ ಆಗುತ್ತೋ ಹಾಗೆ ಮಾಡಿ. ಸ್ವಲ್ಪ ಅಂಟ ಇಲ್ಲ ಅಂದರೆ ಕೈಯಿಂದನೇ ತಗೊಳ್ಳೋದು ಒಳ್ಳೆಯದು. ಈ ಥರ ಅಂಟಿದೆ ಅಂತ ಅಂದರೆ ನಾನಿಲ್ಲಿ ಮಗ್ಚ ಕೈಯಿಂದನೇ ತೆಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹಿಟ್ಟು ಸೇರಿಸೋದ್ರಿಂದ ಚೆಂದ ಉಬ್ತದೆ. ಆಯಿಲ್ ಸೇರಿಸಿದ್ರೆ ಅಷ್ಟೆಲ್ಲ ಚೆಂದ ಉಬ್ಬಲ್ಲ ಅನಿಸ್ತದೆ ನನಗೆ. 2 ಥರ ಮಾಡಿ ನೋಡಿದ್ದೀನಿ, ಬಟ್ ನಂಗೆ ಇದೇ ಸುಲಭ ಅನಿಸ್ತು. ನೀವು ಇದೇ ಥರ ಫಸ್ಟ್ ಟೈಮ್ ಮಾಡೋದಾದ್ರೆ ಇದನ್ನೇ ಟ್ರೈ ಮಾಡಿ. ನೋಡಿ ಎಷ್ಟು ಚೆಂದ ಉಬ್ತದೆ ಇದು ಅಂತ ಹೇಳಿ. ಬಂಡಿಗೆ ಹಾಕಿದ್ದೆ ಪುರಿ ಥರ ಉಬ್ತದೆ.
ಭಾಳ ಸ್ವೀಟ್ ಸೇರಿಸೋದ್ರಿಂದ ಟೇಸ್ಟ್ ಏನೋ ಚೆನ್ನಾಗಾಗ್ತದೆ. ಬಟ್ ಈ ಥರ ಒಲೆಯಲ್ಲಿ ಬೇಯಿಸ್ಕೊಳ್ಳುವಾಗ ಕತ್ತತ್ತೆ ಅದು. ಹೋಳಿಗೆ ಮಾಡ್ತಾ ಮಾಡ್ತಾ ಕತ್ಲಾಗಿದೆ ಗೊತ್ತಾಗಿಲ್ಲ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ಪೂಜಾ ಪರಮೇಶ್ವರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನ. ಮತ್ತು ಈ ರೀತಿ ಹೋಳಿಗೆನ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚಂದ ಉಬ್ತಾ ಉಂಟು. ಇದನ್ನು ತುಪ್ಪದ ಜೊತೆ ಸೇರಿಸ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿಟ್ಟಿದ್ದೆ ಕರ್ಗೋಗ್ಬಿಡುತ್ತೆ. ನನಗೆ ಈ ಥರ ಕಾಯಿ ಹೋಳಿಗೆ ಅಂದರೆ ಭಾಳ ಇಷ್ಟ. ನಿಮಗೂ ಇಷ್ಟ ಆಗ್ಬೋದು. ನೋಡಿ ಟ್ರೈ ಮಾಡಿ. ಲಾಸ್ಟ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.